ಬೈ ಗಾಡ್ ಗ್ರೇಸ್ ಮತ್ತು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವಿಂದ ನನ್ನ ಚಾನಲ್ ಇಲ್ಲಿವರೆಗೂ 10,000ವರೆಗೂ ಬಂದಿದೆ. ತುಂಬಾ ಖುಷಿ ಆಗ್ತಾಯಿದೆ. ನಾನು ಈ ಒಂದು ಖುಷಿಗೆ ನಾನು ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇನ್ನು ನನ್ನ ಚಾನಲ್ ಮಾನಿಟೈಸ್ ಆಗಿಬಿಟ್ಟು ನಾನು ಎಲ್ಲರ ಥರ ಒಂದು ಚಿಕ್ಕ ಪುಟ್ಟ ಅಮೌಂಟ್ ತೊಗೊಳ್ಳೋ ಥರ ಸ್ಥಿತಿ ಬಂತು ಅಂದರೆ ನಿಜವಾಗ್ಲೂ ನನ್ನ ಖುಷಿಗೆ ಪರವೇ ಇಲ್ಲ ಅಂತಾರಲ್ಲ, ಅಷ್ಟೊಂದು ನಾನು ಆಕಾಶದಲ್ಲೇ ತೇಲ್ಬಿಡ್ತೀನಿ. ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ, ಅಷ್ಟು ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಮದುವೆ ಮಂದಿ ಮಾತಾಡ್ತಾ ಇರೋದು. ಎಲ್ಲರೂ ನನ್ನ ತಮ್ಮನೇಲಿ ನೋಡೇ ಇರ್ತೀರ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ನನ್ನ ಸಬ್ಸ್ಕ್ರೈಬರ್ಸ್ ಬಂದು 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 10K ಪ್ಲಸ್ ಆಗಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ಆ ಒಂದು ನನ್ನ ಖುಷಿಗೆ ನೀವೆಲ್ಲರೂ ಕಾರಣ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ನಿಮ್ಮೆಲ್ಲರಿಗೂ ಕೃತಜ್ಞತೆ ತಿಳಿಸೋಣ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಒಂದು ಥ್ಯಾಂಕ್ ಯು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂದ್ಬಿಟ್ಟು. ಸೊ ನಿಮಗೆ ತಿಳಿಸೋಣ ಅಂತಲೇ ನಾನು ಬಂದಿದ್ದೀನಿ. ಸೊ ತುಂಬಾ ಖುಷಿ ಆಯಿತು. ಹೀಗೆ ನನಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಸಬ್ಸ್ಕ್ರೈಬರ್ಸ್ ಏನೋ ಆಗ್ತಾಯಿದ್ದಾರೆ, ಬಟ್ ವ್ಯೂಸು ಹಾಗೆ ಬರಬೇಕಲ್ವಾ. ಸೊ ವ್ಯೂಸು ಬರಲಿ ನಿಮ್ಮಿಂದ. ಎಲ್ಲ ನನ್ನ ವೀಡಿಯೋಸ್ನ ಶಾರ್ಟ್ಸ್ನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನನಗೆ ಜಾಸ್ತಿ ಸಪೋರ್ಟ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಚಾನಲ್ನ ಅಂತ ನಿಮ್ಮೊಟ್ಟಿಗೆ ಕೇಳ್ಕೊತಾ ಇದ್ದೀನಿ. ಹೀಗೆ ನನಗೆ ಜಾಸ್ತಿ ಸಪೋರ್ಟ್ ಮಾಡಿ, ನನ್ನೊಬ್ಬಳಿಗೆ ಅಂತಲ್ಲ ಪ್ರತಿಯೊಬ್ಬ ಹೆಣ್ಮಗುಗೂ ಸಪೋರ್ಟ್ ಮಾಡಿ. ತುಂಬಾ ಕಷ್ಟಪಟ್ಟು ಮಾಡ್ತಾಯಿರ್ತೀವಿ ವೀಡಿಯೋಸು. ಮನೆಯಲ್ಲಿ ಮಕ್ಕಳಿರ್ತಾರೆ, ಅತ್ತೆ ಮಾವ ಯಜಮಾನರು, ನಮ್ಮದೇ ಆದ ಒಂದು ಸಂಸಾರ ಇರುತ್ತೆ. ಅದನ್ನೆಲ್ಲ ನಾವು ನೋಡ್ಕೊತ ಜೊತೆಯಲ್ಲಿ ನಮ್ಗೆ ಈ ಒಂದು ಕೆಲಸನೂ ನಾವು ಕಷ್ಟಪಟ್ಟು ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು. ಯಾರೂ ಸಪೋರ್ಟಿವ್ ಆಗಿರಲ್ಲ ಮನೆಯಲ್ಲಿ. ಸೊ ಅಷ್ಟು ನಡುವೆಯಲ್ಲೂ ನಾವು ಈ ಒಂದು ವೀಡಿಯೋನು ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಒಂದು ನಮ್ಮ ಶ್ರಮಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ, ತುಂಬ ಅಮೂಲ್ಯವಾಗುತ್ತೆ. ಹೌದು, ಒಪ್ಕೊತೀನಿ, ಬ್ಯಾಡ್ ಕಮೆಂಟ್ಸು ಬರ್ತಾ ಇರುತ್ತೆ. ಸೊ ಅದನ್ನು ನಾವು ತಲೆಗೆ ಹಾಕ್ಕೊಳ್ಳೋಣ. ಯಾಕಂದರೆ ನಮ್ಮ ಒಂದು ವೀಡಿಯೋದಲ್ಲಿ ಯಾವುದೇ ಒಂದು ನೆಗೆಟಿವ್ ವೈಬ್ಸೇ ಆಗಲಿ, ನೆಗೆಟಿವ್ ಥಾಟ್ಸೇ ಆಗಲಿ, ನೆಗೆಟಿವ್ ಇನ್ಫಾರ್ಮೇಷನ್ ಯಾವುದೂ ಸಹ ಇವತ್ತಿನವರೆಗೂ ನನ್ನ ವೀಡಿಯೋಸಲ್ಲಿ ಯಾವುದೂ ಇಲ್ಲ. ಸೊ ಬ್ಯಾಡ್ ಕಮೆಂಟ್ಸ್ ಬರೋರಿಗೆಲ್ಲ ನಾನು ಏನು ಮಾಡೋಕ್ಕಾಗಲ್ಲ. ಸಾರಿ, ಸ್ವಲ್ಪ ಒಂದು ವೀಕಿಂದ ತುಂಬಾ ಸ್ವಲ್ಪ ಕಾಫ್ ಇದೆ. ಜಾಸ್ತಿ ವೀಡಿಯೋಸು ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಲೈವ್ಗೂ ಬರೋಕ್ಕಾಗಲಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ. ಸೊ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಜಾಸ್ತಿ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ನಾನು, ಮತ್ತು ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನನ್ನ ಚಾನಲ್ನ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತು ಒಂದು ಟೈಮ್ ಬರಬೇಕು ನನಗೆ. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಓಪನ್ ಆದಾಗ 500 ಸಬ್ಸ್ಕ್ರೈಬರ್ಸ್ ಇರಬೇಕು ಮಿನಿಮಮ್ ಅಂತ ಹೇಳಿದರು. ಸೊ 500 ಸಬ್ಸ್ಕ್ರೈಬರ್ಸ್ ನಿಜವಾಗ್ಲೂ ಆಗ್ತಾರಪ್ಪ, ತುಂಬಾ ಕಷ್ಟ ಅಲ್ವಾ. ಎಷ್ಟೊಂದು ಜನ ಯೂಟ್ಯೂಬರ್ಸ್ ಇದ್ದಾರೆ. ಆ ಒಂದು ಯೂಟ್ಯೂಬರ್ಸ್ ಮಧ್ಯದಲ್ಲಿ ನಂದು ಒಂದು ಚಾನಲ್ ಅಂತ ನಾನು ಓಪನ್ ಮಾಡ್ತಾ ಧೈರ್ಯದಿಂದ ಏನೋ ಒಂದು ಜೋಶಲ್ಲಿ. ಸೊ ನಿಜವಾಗ್ಲೂ ನನ್ನ ಚಾನಲ್ ವರ್ಕೌಟ್ ಆಗುತ್ತಾ ಅಂತಲೇ ತುಂಬಾ ನಾನಾ ಥರ ನನಗೆ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಸ್ಟಿಲ್ ಇವತ್ತಿಗೆ ಹೇಳ್ತಾ ಇದ್ದೀನಿ, 500 ಆಗುತ್ತೋ ಇಲ್ಲೋ ಅನ್ನೋ ಜಾಗದಲ್ಲಿ ನನ್ನ 10,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದರೆ ದಿನ ಏರ್ಪೇರ್ ಆಗುತ್ತೆ. ಒಂದಿನ 500 ಇದ್ದರೆ ಒಂದಿನ 499 ಆಗೋದು, 495 ಆಗೋದು, 4-5 ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗೋದು, ಜಾಸ್ತಿ ಆಗೋದು ಅಂತಾನೆ ಇರ್ತಾ ಇತ್ತು. ಸೊ ಆ ನಡುವೆಯಲ್ಲಿ ನಾನು ಧೈರ್ಯ ಬಿಡಲಿಲ್ಲ. ಅಂದರೆ ನನ್ನ ಧೈರ್ಯವಾಗೇ ಇದ್ದೆ, ಭಯ ಪಟ್ಕೊಳ್ಳಿಲ್ಲ. ಆಗುತ್ತೆ ಆಲ್ ಇಸ್ ವೆಲ್ ಅಂತ. ಕೊನೆಗೆ ಗಾಡ್ ಗ್ರೇಸ್ ಮತ್ತು ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವಿಂದ ನನ್ನ ಚಾನಲ್ ಇಲ್ಲಿವರೆಗೂ 10,000ವರೆಗೂ ಬಂದಿದೆ. ತುಂಬಾ ಖುಷಿ ಆಗ್ತಾಯಿದೆ. ನಾನು ಈ ಒಂದು ಖುಷಿಗೆ ನಾನು ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇನ್ನು ನನ್ನ ಚಾನಲ್ ಮಾನಿಟೈಸ್ ಆಗಿಬಿಟ್ಟು ನಾನು ಎಲ್ಲರ ಥರ ಒಂದು ಚಿಕ್ಕ ಪುಟ್ಟ ಅಮೌಂಟ್ ತೊಗೊಳ್ಳೋ ಥರ ಸ್ಥಿತಿ ಬಂತು ಅಂದರೆ ನಿಜವಾಗ್ಲೂ ನನ್ನ ಖುಷಿಗೆ ಪರವೇ ಇಲ್ಲ ಅಂತಾರಲ್ಲ, ಅಷ್ಟೊಂದು ನಾನು ಆಕಾಶದಲ್ಲೇ ತೇಲ್ಬಿಡ್ತೀನಿ. ನನಗಂತೂ ನಿಜವಾಗ್ಲೂ ಗೊತ್ತಾಗ್ತಾಯಿಲ್ಲ, ಅಷ್ಟು ಖುಷಿ ಆಗುತ್ತೆ. ಆ ಒಂದು ಖುಷಿ ನಿಮ್ಮಿಂದ ನನಗೆ ಸಿಗುತ್ತೆ. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ನನ್ನ ಚಾನಲ್ ಮಾನಿಟೈಸ್ ಆಗುತ್ತೆ. ಆ ಒಂದು ವೀಡಿಯೋನು ಸಹ ಆ ಒಂದು ತುಂಬ ಖುಷಿಯಾದ ವಿಚಾರ ನಿಮ್ಮೊಟ್ಟಿಗೆ ನಾನು ಫಸ್ಟ್ ಶೇರ್ ಮಾಡ್ಕೊತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮಿಂದನೇ ನಾನು ಏನೇ ಒಂದು ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಬಂದಿದೆ ಅಂತಂದರೆ ಅದೆಲ್ಲದಕ್ಕೂ ಕಾರಣ ನೀವೇ. ಯಾಕಂದರೆ ನಾನು ಬಿಡದೆ ನಾನು ಸಪೋರ್ಟ್ ಮಾಡ್ತಾನೆ ಬರ್ತಾ ಇದ್ದೀರಾ. ನಾನು ಯಾವುದೇ ಒಂದು ವೀಡಿಯೋಸ್ ಚೆನ್ನಾಗಿಲ್ದಿದ್ರು ಆ್ಯಾವ್ರೇಜ್ ಆಗಿದ್ದರೂ ಸಹ ನೋಡ್ತೀರಾ, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ. ಸೊ ಅಂದರೆ
ಮಾಡೋರು ತುಂಬ ಜನ ಇದ್ದಾರೆ, ನನಗೆ ಸಜೆಸ್ಟ್ ಮಾಡ್ತಾರೆ. ಇದು ಗುಡ್ ಸೆಲೆಕ್ಷನ್ ಆಫ್ ಸಾಂಗ್ ಅಂತಲೂ ಹೇಳ್ತಾರೆ. ಮತ್ತು ಇನ್ನೂ ಚೆನ್ನಾಗಿರೋ ಸಾಂಗ್ ಸೆಲೆಕ್ಟ್ ಮಾಡಿ, ಈ ಥರ ಸಾಂಗ್ಸ್ಗಳು ಸೆಲೆಕ್ಟ್ ಮಾಡಿ, ಮತ್ತು ಈ ಥರ ವ್ಲಾಗ್ಸ್ ಇವ್ರ ಚಾನಲ್ನ ನೋಡಿ ನಿಮಗೇನು ಹೆಲ್ಪ್ ಔಟ್ ಆಗುತ್ತೆ ಅಂತ ಆ ಥರ ಎಲ್ಲ ತುಂಬ ಸಾಕಷ್ಟು ಸಜೆಷನ್ಸು ಸಹ ನನಗೆ ಸಿಕ್ಕಿದೆ. ಡೈಲಿ ಬರ್ತಾನೆ ಇರುತ್ತೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತೀರ ಅಕ್ಕ ನೀವು ಅಂತಲೂ ಅಂತಾರೆ. ನನಗೆ ಅದೇ ಮೆಸೇಜಸ್ ಕಾಮೆಂಟ್ಸ್ ಎಲ್ಲ ನೋಡ್ತಾರೆ, ತುಂಬಾ ಖುಷಿ ಆಗುತ್ತೆ. ನಂದು ರೀಲ್ಸ್ ಏನೋ ಒಂದು ಸುಮ್ಮನೆ ನೋಡಿ ಸ್ವೈಪ್ ಮಾಡೋದಲ್ಲದೆ ನನಗೊಂದು ಕಾಮೆಂಟ್ ಮಾಡಿ ಅವರ ಅನಿಸಿಕೆನೂ ನನಗೆ ತಿಳಿಸ್ತಾರೆ, ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೆ ನನಗೆ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆ್ಯಕ್ಚುಲಿ ನಾನು 2 ಡೇಸಿಂದನೇ ಮಾಡಬೇಕಂತ ಇದ್ದು, ಸೊ ಅದಾಗಲಿಲ್ಲ. ಸೊ ಇವತ್ತಿಗೆ ಅದಕ್ಕೆ ಟೈಮ್ ಮಾಡ್ಕೊಂಡು, ಯಾಕಂದರೆ ತುಂಬ ಕಾಫ್ ಇತ್ತು, ಸ್ವಲ್ಪ ಮಧ್ಯದಲ್ಲಿ ಕಾಫ್ ಎಲ್ಲ ಮಾಡಿದ್ರೆ ಅದು ವೀಡಿಯೋ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಮಾಡಲಿಲ್ಲ. ಸ್ವಲ್ಪ ಕಡಿಮೆ ಆಗಲಿ ಕಾಫ್ ಅಂತ, ಸೊ ಅದೊಂದು ತಕ್ಕಮಟ್ಟಿಗೆ ಕಡಿಮೆ ಆಯಿತು. ಸೊ ಅದರಿಂದ ಒಂದು ವೀಡಿಯೋ ಬೇಗ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೋಬೇಕು ಅಂತ 10,000 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿ ಶೇರ್ ಮಾಡ್ಕೋಬೇಕಂತ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋಸ್ನ ಮರಿದೆ